ಸ್ವಿಮ್ಮಿಂಗ್ ಆದ್ಮೇಲೆ ಇನ್ನು ಉಳಿದ ಪಾಂಡವರು ಭೀಮನ್ಗೋಸ್ಕರ ಹುಡುಕ್ತಾರೆ. ಭೀಮ ಅರಮನೆಗೆ ಹೋಗಿರ್ಬೋದು ಅಂತ ಅನ್ಕೊಂಡು ಅವ್ರು ಕೂಡ ವಾಪಸ್ ಹಸ್ತಿನಾಪುರಕ್ಕೆ ಹೋಗ್ತಾರೆ. ಆದ್ರೆ ದುರ್ಯೋಧನ ಭೀಮ ಸತ್ತೋಗಿರ್ತಾನೆ ಅಂತ ಅನ್ಕೊಂಡು ತುಂಬಾ ಸಂತೋಷದಿಂದ ರಿಟರ್ನ್ ಅರಮನೆಗೆ ಹೋಗ್ತಾನೆ. ಆಮೇಲೆ ಪಾಂಡವರು ಅರಮನೆಗೆ ಹೋದ್ಮೇಲೆ ಯುಧಿಷ್ಠಿರ ಕುಂತಿನ ಕೇಳ್ತಾನೆ, ನೀನು ಭೀಮನ ನೋಡಿಯಾ? ನಮಗಲ್ಲಿ ಕಾಣಿಸಿಲ್ಲ, ಹಸ್ತಿನಾಪುರಕ್ಕೆ ಬಂದಿರ್ತಾನೆ ಅಂತ ಅನ್ಕೊಂಡು ನಾವು ಕೂಡ ಬಂದ್ವಿ ಅಂತ ಹೇಳ್ತಾನೆ. ಆಗ ಕುಂತಿಗೆ ಅರ್ಥ ಆಗುತ್ತೆ ಭೀಮ ಕಾಣಿಸ್ತಿಲ್ಲ ಅಂತ. ಆಗ ಕುಂತಿ ವಿದುರನ ಹತ್ರ ಹೋಗಿ ಹೇಳ್ತಾಳೆ, ಭೀಮ ಕಾಣಿಸ್ತಿಲ್ಲ, ಎಲ್ಲ ಮಕ್ಕಳು ಪಿಕ್ನಿಕ್ಗೆ ಹೋಗಿದ್ರು, ಆದ್ರೆ ಭೀಮ ಮಾತ್ರ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಕುಂತಿ ಹೀಗೂ ಹೇಳ್ತಾಳೆ, ನನಗೆ ಗೊತ್ತು ದುರ್ಯೋಧನಿಗೆ ಭೀಮ ಮೇಲೆ ತುಂಬಾ ಸಿಟ್ಟಿದೆ ಅಂತ. ಆಗ ಧೃತರಾಷ್ಟ್ರನಿಗೆ ತುಂಬಾ ಕೋಪ ಬರುತ್ತೆ, ತನ್ನ ಮಗನ ಹೆಸರು ಬಂತಲ್ಲ ಅಂತ. ಆಗ ಭೀಮನ ಹುಡುಕಕ್ಕೆ ಸಂದೇಶ ಮಾಡ್ತಾನೆ. ಆಮೇಲೆ ವಿದುರ ಹೇಳ್ತಾನೆ ಕುಂತಿಗೆ, ನೀನು ಭಯ ಪಡಬೇಡ, ವ್ಯಾಸರು ಹೇಳಿದಾರಲ್ಲ ಪಾಂಡವರಿಗೆ ಹೆಚ್ಚು ಆಯಸ್ಸು ಇದೆ ಅಂತ, ನೀನು ಉಳಿದಿರೋ ಪಾಂಡವರನ್ನು ಜಾಗ್ರತೆಯಿಂದ ನೋಡ್ಕೋ, ನಾನು ಹೋಗಿ ಭೀಮ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೂ ಭೀಮ ರಿಟರ್ನ್ ಬರ್ತಾನ? ಹೌದು, ಭೀಮ ನಿದ್ದೆಗೆ ಹೋದ, ಎದ್ದೋಳ್ತಾನ? ಆದ್ರೂ ಭೀಮಾಗೆ ಪಾಯ್ಸನಿಂದ ಏನಾದ್ರೂ ಆಗುತ್ತಾ? ಹೇಳು. ಪ್ರಪಂಚ